ಹೊಸ ದಿನ ಹೊಸ ವ್ಲಾಗ್. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಸಂಜನಾ. ಬನ್ನಿ ಇವಾಗ ಆಫೀಸ್ಗೆ ತಿಂಡಿ ಮಾಡ್ಕೊಳ್ಳೋಣ. ನಾನು ಸ್ಪೆಷಲಾಗಿ ಗ್ರೀನ್ ದಾಲ್ ದೋಸೆ ಮಾಡ್ತಾ ಇದ್ದೀನಿ. ಸ್ಪೆಷಲಾಗಿ ಏನಿಲ್ಲ, ನಾನು ಯೂಟ್ಯೂಬ್ ನೋಡ್ಕೊಂಡೆ ಕಲ್ತಿತ್ತು. ಅದಕ್ಕೆ ಪಾಲಕು ಆಗ್ಬೋದಾದರೆ ನನ್ನ ಹತ್ರ ಪಾಲಕ್ಕಿಲ್ಲ, ಇರೋದ್ರಲ್ಲಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಚಟ್ನಿಗೆ ಕರಮ್ ಅಂತ ಹಿಂಗೆ ರೋಸ್ಟ್ ಮಾಡಿ ಲಾಸ್ಟಲ್ಲಿ ಕಾಯಿ ತುರಿ ಹಾಕಿ ಲಾಸ್ಟಲ್ಲಿ ಈರುಳ್ಳಿ ಹಾಕಿದ್ರೆ ಹೋಟೆಲ್ ಸ್ಟೈಲೇ ಬರುತ್ತೆ, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಬಾಸ್ಗೆ ಅಲಂಕಾರ ಮಾಡೋಣ ಅಂತ ಹೇಳಿ ಹೂವು ತಗೊಂಡು ಅದನ್ನು ಹಾಕಿ ನೆಕ್ಸ್ಟು ದೀಪ ಹಚ್ಬಿಟ್ಟು ನನಗೆ ಮಾತ್ರ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ಅದು ಸ್ವಾರ್ಥಿ ಆಗಿಬಿಟ್ಟಿದ್ದೀನಿ. ಪರವಾಗಿಲ್ಲ, ಇರಬೇಕು. ಬೆಳಿಗ್ಗೆ ಟೈಮು ಒಬ್ರಿಗೆ ತಿಂಡಿ ಅಥವಾ ಊಟ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತಲ್ವ, ಆದರೂ ನಾನು ಮಾಡ್ಕೊತೀನಿ. ಬಟ್ ಈ ಥರ ದೋಸೆನ ನೀವು ಮಾಡ್ಕೊತೀನಿ, ನಿಜ ಚೆನ್ನಾಗಿರುತ್ತೆ. ರೆಡಿ ಆದಮೇಲೆ ಚೆನ್ನಾಗಿ ಕಾಣಿಸಿದ್ದೀನೋ ಅಲ್ವಾ ಅಂತ ನೋಡ್ಕೊಳ್ಳೇಬೇಕು. ಇಟ್ಸ್ ಮ್ಯಾಂಡೇಟ್ರಿ. ತಿನ್ಬಿಟ್ಟು ಆಫೀಸ್ಗೆ ಹೊರಡೋದೆ. ಇಷ್ಟೇ ಫಸ್ಟ್ ಜೀವನ ಅಲ್ವಾ, ಬೇಗ ರೆಡಿಯಾಗಿ ಹೊರಡೋದಷ್ಟೇ. ಆಫೀಸಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಕಾಫಿ ಮತ್ತು ಪ್ರೋಟೀನ್ ಬಾರ್, ಅವರಿಬ್ಬರು ನನಗೆ ಎನರ್ಜಿ ಕೊಡ್ತಾರೆ ಕೆಲಸ ಮಾಡೋದಕ್ಕೆ. ಅವಾಗ ತಿಕ್ಲಿ ಥರ ಆಡಿಕೊಂಡು 6 ಗಂಟೆ ಆಗೋದನ್ನೇ ಕಾಯ್ಕೊಂಡಿರ್ತೀನಿ. ಬಿಕಾಸ್ ಮನೆಗೆ ಹೊರಡೋದಲ್ವ, ಅದಕ್ಕೆ. ಇಷ್ಟಾಗಿತ್ತು ಇವತ್ತಿನ ದಿನ. ನಮ್ಮ ಬ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ಮಾತಿಂದ ಎಂಡ್ ಮಾಡೋಣ ಬನ್ನಿ. ಸಮಯ ಸಂದರ್ಭ ಯಾವುದೇ ಇರಲಿ, ನಮ್ಮ ಮನಸ್ಸಿಗೆ ಒಪ್ಪದೆ ಇರೋ ಕೆಲಸ ಯಾವುದು ಮಾಡಬಾರ್ದು. ಯಾಕಂದರೆ ಪ್ರತಿಷ್ಠೆಗಿಂತ ಸ್ವಾಭಿಮಾನನೇ ಮುಖ್ಯ ಅಲ್ವಾ, ನಮ್ಮಂಥ ಈ ಮಿಡಲ್ ಕ್ಲಾಸ್ ಚೆನ್ನಾಗೆ. ಸೊ ಇದನ್ನು ಹೇಳ್ತಾ ಸಿಗುವ ಮುಂದಿನ ವ್ಲಾಗಲ್ಲಿ. ಬಾಯ್.